ಪವರ್ ಫೋಕಸ್ ನಲ್ಲಿ ಸ್ವಲ್ಪ ಕುರ್ಚಿ ಕದನದ ಬಗ್ಗೆ ಮಾತಾಡಬೇಡ. ಬಹಳ ದಿನಗಳಾಯಿತು ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡಿ. ಯಾಕೆ ಇವತ್ತು ಮತ್ತೊಮ್ಮೆ ಕುರ್ಚಿ ಕದನದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನೀವೆಲ್ಲರೂ ಅಂದ್ಕೊಳ್ಬೋದು ಮೇಡಮ್ ರಾಜ್ಯದಲ್ಲಿ ಬೇಕಾದ ಸಮಸ್ಯೆ ಇದೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ, ಮತ್ತೊಂದು ಸಮಸ್ಯೆ ಇದೆ, ಇನ್ನೊಂದು ಸಮಸ್ಯೆ ಇದೆ ಅಂತ ಹೇಳಿ. ಆ ಸಮಸ್ಯೆಯ ಜೊತೆಗೆ ಈ ಸಮಸ್ಯೆನೂ ಇಂಪಾರ್ಟೆಂಟ್, ಯಾಕೆಂದ್ರೆ ಇದು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ. ಸೊ ಕಾಂಗ್ರೆಸ್ನಲ್ಲಿ ಏನೋ ಒಂಚೂರು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು, ಆದರೆ ಕನ್ಫರ್ಮ್ ಆಗಿರಲಿಲ್ಲ. ಆದರೆ ಈಗ ಕನ್ಫರ್ಮ್ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ದಿನಗಳಿಂದ ನಡೀತಾ ಇತ್ತು. ಆದರೆ ಈಗ ಕುರ್ಚಿಗೆ ಪಟ್ಟು ಹಿಡಿದು DCM DK ಶಿವಕುಮಾರ್ ಕೂತ್ಕೊಂಡಿದ್ದಾರೆ. ಮೇ 15ಕ್ಕೆ ಅವರ ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬಕ್ಕೆ ಏನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ದೊಡ್ಡ ಜಾಕ್ ಪಾಟ್ ಕೊಡುತ್ತಾ? ಅವ್ರಿಗೇನಾದರೂ ಗಿಫ್ಟ್ ಕೊಡ್ತಾರಾ, ಅಥವಾ ಅವತ್ತು ಅವ್ರಿಗೆ ಏನೂ ಇಲ್ಲಪ್ಪ ಅಂತ ಹೇಳಿ ಬರೀ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರಾ? DK ಶಿವಕುಮಾರ್ಗೆ ಅವ್ರಿಗೆ ಏನಾದರೂ ಪಟ್ಟಾಭಿಷೇಕ ಆಗುತ್ತಾ? ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಪಂಚರಾಜ್ಯ ಚುನಾವಣೆಗಳಿಗೋಸ್ಕರ ಕಾಯ್ತಾ ಇದ್ರು. ಸೊ ಇಲ್ಲಿ ಸ್ಟೇಟಲ್ಲಿ ಬೈ ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ರು. ಮೇ 4ಕ್ಕೆ ಬೈ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಬರುತ್ತೆ. ಆ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಏನಾದರೂ ಈ ಪಟ್ಟಾಭಿಷೇಕದ ವಿಚಾರಗಳು ನಿಂತ್ಕೊಂಡಿದೆಯಾ? ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಮೇ 15ಕ್ಕೆ DCM DKಶಿಗೆ ಜಾಕ್ಪಾಟ್ ಏನಾದರೂ ಹೊಡೆಯುತ್ತಾ? ಮೇ 15ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ. DK ಬರ್ತ್ಡೇಗೆ ಹೈಕಮಾಂಡ್ ಏನಾದರೂ ಭರ್ಜರಿ ಗಿಫ್ಟ್ ಕೊಡುತ್ತಾ? ಮೇ 15ಕ್ಕೆ DK ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುತ್ತಾ? ಇನ್ನೆರಡು ವರ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರದ ಅವಧಿ ಇರೋದು. ಇದೇ ಅವಧಿಯಲ್ಲಿ ಪಟ್ಟಕ್ಕೇರೋದಕ್ಕೆ DCM DK ಶಿವಕುಮಾರ್ ಇನ್ನಿಲ್ಲದ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ನಿಮಗೂ ಎಲ್ರಿಗೂ ಗೊತ್ತಿದೆ ಅವ್ರು ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡನ್ನೂ ಜೊತೆಗೆ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್. ಕೇವಲ ಇನ್ನೆರಡೇ ವರ್ಷ ಇರೋದು ಕಾಂಗ್ರೆಸ್ ಟರ್ಮು. ಇದೇ ಅವಧಿಯಲ್ಲಿ ಅವರು ಪಟ್ಟಕ್ಕೇರಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದ್ರ ಮಧ್ಯ ದೆಹಲಿಗೆ ಕೂಡ ಹೋಗಿದ್ರು DCM DK ಶಿವಕುಮಾರ್. ಹೈಕಮಾಂಡ್ಗೆ ಒತ್ತಡದ ತಂತ್ರವನ್ನ ತರ್ತಾ ಇದ್ದಾರೆ, ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಟೈಮೇ ಕೊಡ್ತಾ ಇಲ್ಲ DKನ ಮೀಟ್ ಮಾಡೋದಕ್ಕೆ. ವೇಣುಗೋಪಾಲ್ ಕೂಡ ಸಿಗ್ತಾ ಇಲ್ಲ. ಖರ್ಗೆ ಅವರು ಮಾತ್ರ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರ್ಸೋದಕ್ಕೆ ಬಿಗಿ ಪಟ್ಟು ಹಿಡಿದಾರೆ. ದೆಹಲಿಗೆ ಕರ್ಸಿ ಮಾತಾಡಿ ಅವತ್ತು ಒಪ್ಕೊಂಡಿದ್ರಲ್ಲ ಬಿಟ್ಕೊಡ್ತೀನಿ ಅಂತ ಹೇಳಿ, ಇವಾಗ ಬಿಟ್ಕೊಡ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ DK. ದೆಹಲಿಯಲ್ಲಿ ರಣತಂತ್ರ ಹೂಡಿ ಬಂದಿದ್ದಾರೆ DCM DK ಶಿವಕುಮಾರ್. ಮೇ 10ರ ಒಳಗಾಗಿ ಇತ್ಯರ್ಥ ಮಾಡಬೇಕು ಅಂತ ಖರ್ಗೆ ಹತ್ರ DKಶಿ ಹಕ್ಕೊತ್ತಾಯ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹತ್ತ ಖರ್ಗೆ ಬೆರಳು ತೋರಿಸ್ತಾ ಇದ್ದಾರೆ. DKಶಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಷ್ಟೇನೆ, ಖರ್ಗೆನೂ ಅಷ್ಟೇನೆ ರಾಹುಲ್ ಗಾಂಧಿ ಅವ್ರ ಹತ್ರ ಬೆರಳು ತೋರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರು ಒಪ್ಕೊಂಡ್ರೆ ನಮ್ದು ಏನಿಲ್ಲಪ್ಪ, ಅವ್ರು ಹ್ಞೂ ಅಂದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನೂ ಹೇಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ DK ಶಿವಕುಮಾರನ್ನ ಮೀಟ್ ಮಾಡೋದಕ್ಕೆ ಸಮಯವನ್ನೇ ಕೊಡ್ತಾ ಇಲ್ಲ. ದಿಸ್ ಇಸ್ ದ ಹಾರ್ಡ್ ಟ್ರೂತ್. ರಾಹುಲ್ ಗಾಂಧಿ DKನ ಮೀಟ್ ಮಾಡ್ತಾ ಇಲ್ಲ. ಈ ಕಡೆ ವೇಣುಗೋಪಾಲ್ ಕೂಡ ಮೀಟ್ ಮಾಡ್ತಾ ಇಲ್ಲ. ಬರೀ ಸುರ್ಜೇವಾಲಾ ಖರ್ಗೆ ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ DK. 4 ದಿನ ದೆಹಲಿಯಲ್ಲಿದ್ದು ಲಾಬಿ ನಡೆಸಿದ್ರು. ಆದ್ರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ DK ಶಿವಕುಮಾರ್ಗೆ. ರಾಹುಲ್ ಗಾಂಧಿ ಅವ್ರಿಗೆ DK ಶಿವಕುಮಾರನ್ನ CM ಮಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. DKಶಿ ದೆಹಲಿಯಿಂದ ಬಂದ ಬಳಿಕ CM ಆಪ್ತರು ದೆಹಲಿಗೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದೆಹಲಿಯತ್ತ ಮತ್ತೊಬ್ಬ ಸಚಿವ HC ಮಹದೇವಪ್ಪ ಕೂಡ ದೌಡಾಯಿಸಿದ್ದಾರೆ. ಒಬ್ರು ಹಿಂದೊಬ್ರು CM ಆಪ್ತ ಸಚಿವರು ದೆಹಲಿ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಬಾರದು ಅಂತ ಅವರ ಆಪ್ತರು ಪಟ್ಟು ಹಿಡ್ಕೊಂಡಿದ್ದಾರೆ. ಇನ್ನೊಂದು ಬಲ್ಲ ಮೂಲಗಳಿಂದ ಬಂದಂತ ಮಾಹಿತಿ ಏನು ಅಂದ್ರೆ, CM ಮನಸ್ಸು ಮಾಡಿದ್ರು CM ಸುತ್ತ ಇರೋರು ಅವ್ರನ್ನ ಸೀಟ್ ಬಿಟ್ಕೊಡೋಕೆ ಒಪ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಅಧಿಕಾರ ಬಿಟ್ಟು ಕೊಡಬಾರದು ಅಂತ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಕೆಗೆ DK ಶತ ಪ್ರಯತ್ನದಲ್ಲಿದ್ದಾರೆ. ಅತ್ತ CM ಮತ್ತು DCM ಬಿಗಿಪಟ್ಟು ಹಿಡಿದು ಮೌನ ಕ್ರಾಂತಿಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಆಪ್ತರಿಂದ ಬಿರುಸಿನ ಲಾಭಿ, ಏಟು, ತಿರುಗೇಟು, ವಾಗ್ವಾದ, ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಇದೆಲ್ಲದರಿಂದ ಸಫರ್ ಆಗಿರೋದು ಆಡಳಿತ, ಅಡ್ಮಿನಿಸ್ಟ್ರೇಷನ್. ಅದೋ ಗತಿ, ಗೋವಿಂದ ಅಂತ ಹೇಳ್ತೀವಲ್ಲ ಆ ಗತಿಯಲ್ಲಿದೆ ಅಡ್ಮಿನಿಸ್ಟ್ರೇಷನ್. ಪರಮೇಶ್ವರು, ದಿನೇಶ್ ಗುಂಡೂರಾವ್, HC ಬಾಲಕೃಷ್ಣ, ಅಶೋಕ್ ಪಟ್ಟಣ್ ಇವರೆಲ್ಲ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ.
ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ, ಏನು ಬೆಳವಣಿಗೆ ಅಲ್ಲಪ್ಪ. ಇದು ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದ್ರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದೇ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ಇಲ್ಲ, ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಕ್ ಹೋಗಿದ್ರು. ಅಲ್ಲ, ಆದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಮೊನ್ನೆನೂ ಕೂಡ ದೊಡ್ಡ ಜಟಿಲವಾದಂತ ಸಮಸ್ಯೆಯನ್ನ ಈಗ ಬಗೆಹರಿಸಿದ್ದೇವೆ, ಒಳ ಮೀಸಲಾತಿ. ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿನಂದನೆ. ಗೊತ್ತಿಲ್ಲ, ಆತರ ಏನಿಲ್ಲ ಅಂತ ಅನ್ಕೊಂಡಿದೀವಿ ನಾವು. ಆತರ ಏನಿಲ್ಲ. ಇವರು ಸಿದ್ದರಾಮಯ್ಯ ನಂತರ ರೇಸಲ್ ಇರೋದೇ DK ಶಿವಕುಮಾರ್ ಅವರು. ಬೇರೆಯವರು ರೇಸಲ್ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗ್ ಗೊತ್ತಿರಂಗೆ ಸಿದ್ದರಾಮಣ್ಣ ಅವರು ನಾವು ಬೇಡ ಅಂತ ಅಂದ್ರೆ, ಸಿದ್ದರಾಮಣ್ಣ ಅವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ ಇರ್ತಕ್ಕಂಥವ್ರು ಸಿದ್ದರಾಮಣ್ಣ ಅವರ ನಂತರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು DK ಶಿವಕುಮಾರ್. ಅದನ್ನೇ ನಾವು ಕೇಳ್ತಾ ಇದೀವಿ, ಏನ್ ಮಾಡ್ಬೇಕು ಅಂತ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈ ಅವಧಿನೆಲ್ಲ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಆಸೆ ಅಭಿಪ್ರಾಯ, ಬಟ್ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ನಾವು ಈಗ ಹೋದಾಗ ಸುರ್ಜೇವಾಲ್ ಅವರು ಮೇ 2nd ವೀಕ್ ಆ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯ್ತು, ನಮ್ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದ್ಮೇಲೆ ನಾವು ಈ ಮೊದಲೇನೆ ಒಂದು ಮೀಟಿಂಗ್ ಸೇರ್ಬೇಕು ಅಂತ ಎಲ್ಲ MLA ಬಹಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದೀವಿ. ಇದನ್ನ ಡಿಸೈಡ್ ಮಾಡಲಿ ಯಾವ ಡೇಟ್ ಹೋಗುವಂತ. ಬಟ್ 4ನೇ ತಾರೀಕು ಆದ್ಮೇಲೆ ಅಂತೂ ಫಸ್ಟ್ ವೀಕ್ ಆದ್ಮೇಲೆ 2nd ವೀಕ್. ಸೊ ಇಲ್ಲೇ ದ್ವಂದ್ವ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ, ಒಬ್ಬೊಬ್ಬರಲ್ಲಿ ಒಂದೊಂದು ವಿಚಾರಗಳು. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಹೇಳ್ತಾ ಇದ್ರು, ಎಸ್ ಗೊಂದಲ ಇರೋದು 100ಕ್ಕೆ 100 ನಿಜ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಗೊಂದಲ ಇರೋದು ನಿಜ, ಅದನ್ನು ಬಗೆಹರಿಸ್ಕೊಳ್ತೀವಿ, ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ರು. ಸೊ ಈ ಗೊಂದಲಗಳ ನಡುವೆ ಇರುವಂಥ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮರ್ತು ಬಿಟ್ಟಿದೆ. ಯಾಕೆಂದರೆ ಹೊಂದಾಣಿಕೆ ಇಲ್ಲದೆ ಇದ್ದ ಮೇಲೆ ಯಾವ 4 ಅಂದರೆ ಒಂದು ಗಾಡಿಯ 4 ಚಕ್ರಗಳು ಸರಿಯಾಗಿರಬೇಕು, ಅದರಲ್ಲಿ ಒಂದು ಚಕ್ರ ಹಾಳಾಗೋದ್ರೂ ಇನ್ನೊಂದು ಚಕ್ರ ಮುಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿದೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರು ಚಾಂದ್ ಪಾಷಾ ಅವರಿದ್ದಾರೆ. ಚಾಂದ್ ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಚಾಂದ್ ಪಾಷಾ ಅವ್ರ ಹತ್ರ ಮಾತಾಡ್ತೀನಿ. ಹೇಳಿ ಸರ್, ನಿಮ್ಮ ಪಕ್ಷದ ಕತೆ ಏನು? ಯಾಕೆ ಈ ಕುರ್ಚಿ ಕತ್ತಾಟ? ಯಾಕೆ ನಿಮ್ಮ ಹೈಕಮಾಂಡು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ? ಒಂದು ವೆರಿ ಸಿಂಪಲ್, ನಾನು ತುಂಬ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ ಚಾಂದ್ ಪಾಷಾ ಅವರೇ. ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂತ ಹೇಳಬೇಕು, ಇಲ್ವಾ ಮಾಡಲ್ಲ ಅಂತ ಹೇಳಬೇಕು. ಯಾಕೆ ಈ ಕನ್ಫ್ಯೂಷನ್ಸ್? ನಿಮ್ಮ ಪಕ್ಷದ ಇವರೇ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರು ಗೊಂದಲ ಇದೆ ಅಂತ ಹೇಳಿ. ಮೇಡಮ್, ನನಗೆ ನಮ್ಮ ಪಕ್ಷದಲ್ಲಿ ನಮಗೆ ಯಾವುದೂ ಗೊಂದಲ ಕಾಣ್ತಾ ಇಲ್ಲ. ಅವ್ರಿಗೆ ಕಾಣಿಸ್ತಿಲ್ಲ. ಅಲ್ಲ, ಅವ್ರಿಗೆ ಕಾಣಿಸ್ತಾ ಇದೆ. ಅದು ಮಂತ್ರಿಗಳಾಗಿದ್ದಾರೆ, ಅವ್ರ ಗಮನದಲ್ಲಿ ಏನಾದರೂ ಕೆಲವು ವಿಚಾರಗಳು ಗೊತ್ತಿರಬಹುದು. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಪಕ್ಷದಲ್ಲಿ ನಮಗೆ ಯಾವುದೇ ರೀತಿ ಗೊಂದಲ ಕಾಣ್ತಾ ಇಲ್ಲ. ನಮ್ಮಲ್ಲಿ ಪ್ರಬಲವಾದಂಥ ನಾಯಕತ್ವ ಇದೆ. ಅದರಲ್ಲೂ ಕೂಡ ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಒಂದು ನಾಣ್ಯದ 2 ಮುಖಗಳಂತೆ ಈ ನೊಗವನ್ನು ಬಂಡಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಜನ ಮೆಚ್ಚುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಾಯಕತ್ವದಲ್ಲಿ ಏನು ಕೊರತೆ ಇಲ್ಲ. ಇದು ಯಾವ್ಯಾವ ಕಾಲಘಟ್ಟದಲ್ಲಿ ಏನಾಗಬೇಕೋ ಆಗುತ್ತೆ. ನಮ್ಮದು ಹೈಕಮಾಂಡ್ ಪಕ್ಷ. ಇಲ್ಲೇ ಎಲ್ಲೋ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ತೀರ್ಮಾನ ತಗೊಳ್ಳೋಂಥ ಪಕ್ಷ ಅಲ್ಲ ನಮ್ಮದು. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಹೈಕಮಾಂಡ್ ಪಕ್ಷದಲ್ಲಿ ಯಾಕೆ ಹೈಕಮಾಂಡ್ ಏನು ಡಿಸಿಷನ್ ತಗೋತಿಲ್ಲ ಅಂತ ಕೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಮೈ ಕ್ವೆಶ್ಚನ್. ಅಲ್ಲ, ಅರ್ಥ ಆಯ್ತು ನಿಮ್ಮ ಪ್ರಶ್ನೆ, ನನಗೆ ಅರ್ಥ ಆಯಿತು. ಈ ಹೈಕಮಾಂಡ್ ಡಿಸಿಷನ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ನಮ್ಮ ಸರ್ಕಲ್ನಲ್ಲಿ ಏನು ಇವತ್ತು ಸುದ್ದಿ ಹಬ್ಬಿದೆ, ಇವತ್ತು ಅವ್ರ ಮುಖ್ಯಮಂತ್ರಿ, ನಾಳೆ ಇವ್ರ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ ನೇರವಾಗಿ, ಅಲ್ವಾ? ಇಲ್ಲ, ನಾನು ಅದನ್ನ ಕೇಳ್ತಾ ಇಲ್ಲ. ಯಾರು ಮುಖ್ಯಮಂತ್ರಿಯಾಗಿ ಉಳಿತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಸ್ಪಷ್ಟನೆ ಕೊಡಬೇಕಾದ ಅವಶ್ಯಕತೆ ಏನಿದೆ ಮೇಡಮ್? ಸ್ಪಷ್ಟನೆ ಕೊಡಬೇಕಾದ ಅವಶ್ಯಕತೆ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಸೇರಿ ಏನು ತೀರ್ಮಾನ ಮಾಡಿದಾರೋ ಅದನ್ನ ಮಾಡ್ತಾರೆ. ನೋ ನೋ ನೋ, ಯು ಕ್ಯಾನ್ ನಾಟ್ ಸೇ ದಟ್. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ. ಹೌದು. ಸೊ ಅವಶ್ಯಕತೆ ಇದೆ. ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಖಂಡಿತ ಇದೆ. ಅವಶ್ಯಕತೆ ಏನಿದೆ ಅಂದ್ರೆ ಕ್ಲಾರಿಟಿ ಕೊಡಬೇಕು. ಈಗ ಮುಖ್ಯಮಂತ್ರಿ ಇದಾರಲ್ಲ,
ಅದನ್ನಾದ್ರೂ ಈಗ ಹೇಳ್ಬೇಕಲ್ಲ. ಮುಖ್ಯಮಂತ್ರಿ ಇದಾರಲ್ವಾ, ಎಕ್ಸಾಕ್ಟ್ಲಿ ಅದನ್ನಾದ್ರೂ ಹೇಳ್ಬೇಕಲ್ಲ. ಈಗ ಸದ್ಯಕ್ಕೆ ನಮ್ಮಲ್ಲಿ Why ಎರಡು your high command is not telling that? ಮೇಡಮ್, ನಮ್ಮಲ್ಲಿ 2 ಸ್ಥಾನಗಳು ಫುಲ್ ಆಗಿವೆ. ಒಂದು ಮುಖ್ಯಮಂತ್ರಿ ಸ್ಥಾನ, ಮತ್ತೊಂದು ಪಕ್ಷದ ಅಧ್ಯಕ್ಷರ ಸ್ಥಾನ. ಎರಡು ಇರೋದ್ರಿಂದ ಪ್ರಶ್ನೆ ಆಯಾ ಕಾಲಘಟ್ಟದಲ್ಲಿ ನಮ್ಮ ಹೈಕಮಾಂಡ್ನವ್ರು ತೀರ್ಮಾನ ತಗೊಳ್ತಾರೆ ಏನಾದ್ರೂ ಬದಲಾವಣೆ ಇದ್ರೆ. ಮತ್ತೆ ಯಾಕೆ ಈಗ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ದಿರೋಂತ ತರಾತುರಿ ನಮಗೂ ನಿಮಗೆ ಯಾಕೆ? ಇದೇ ರಾಂಗ್. ನಿಮಗ್ ಬೇಡ ಅಂದ್ರೆ ಬಿಟ್ಬಿಡಿ, ನಮಗೆ ಬೇಕು. ಯಾಕೆ ಗೊತ್ತಾ, ನಾನು ಹೇಳ್ತೀನಿ ಯಾಕೆ ಅಂತ. ಹೇಳಿ. ದಿನಾ ಬೆಳಗಾದ್ರೆ ಡೆಲ್ಲಿಗೋ ಇಲ್ಲಿ ಡೆವಲಪ್ಮೆಂಟ್ ಏನೇ ಆಗ್ತಿದೆ ಅಂತ ನಾನು ವಿತ್ ಪ್ರೂಫ್ ತೋರಿಸಬಲ್ಲೆ ನಿಮ್ಗೆ. ಆಯ್ತು, ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಿದೆ, ಏನ್ ಆಗ್ತಾ ಇಲ್ಲ, ಇವ್ರು ಯಾವ ಚಂದಕ್ಕೆ ಅಡ್ಮಿನಿಸ್ಟ್ರೇಷನ್ ನಡೆಸ್ತಿದ್ದಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ, ಸ್ಕೂಲ್ಗಳು ಯಾವ ಮಟ್ಟಕ್ಕೆ ಹೋಗ್ತೆ, ಎಲ್ಲದಕ್ಕೂ ಸಾಕ್ಷಿ ಇಡೀ ರಾಜ್ಯದ ಜನತೆ ಮುಂದೆ ಇದೆ. ನಿಮ್ಮ ಪಕ್ಷದ ನಾಯಕರುಗಳೇ ಮಾತಾಡಿರೋ ಒಂದು 20 ಸ್ಟೇಟ್ಮೆಂಟ್ಸ್ ನ ರೈಟ್ ನೌ ಐ ಕ್ಯಾನ್ ಪ್ಲೇ ಇಟ್. ಆಯ್ತಾ, ನಿಮ್ಗೆ ಸಾಕ್ಷಿ ಬೇಕು ಅಂತಂದ್ರೆ. ನನಗೆ ನಿಮ್ಗೆ ಯಾಕೆ ಅಂದ್ರಲ್ಲ, ನಿಮಗ್ ಕಾರ್ಯಕರ್ತರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಸರ್. ನಿಮ್ ಪಕ್ಷದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನಾವು ಕೇಳಬಾರ್ದು ಅಂದ್ರೆ ನೀವು ಅದನ್ನ ಬೀದಿ ರಂಪ ಮಾಡಬೇಡಿ. ನೀವು ಮಾಡ್ತಾ ಇಲ್ವಲ್ಲ ಮೇಡಮ್, ಬೀದಿ ರಂಪ ನಾವು ಮಾಡ್ತಿಲ್ಲ. ಒಂದು ಮನೆ ಅಂತ ಹೇಳಿದ್ರೆ 5 ಬೆರಳು ಸರಿಯಾಗಿ ಇದೆಯಾ? ಅದು ಮನೆ ಒಳಗೆ ಇರ್ಬೇಕು. ಯಾವುದೇ ವಿಚಾರ ಮನೆ ಒಳಗಿದ್ರೆ ಯಾರು ಬಂದು ಕೇಳಕ್ ಬರಲ್ಲ. ನಿಮ್ ಭಾಷೆಲ್ಲೇ ಹೇಳ್ತೇನೆ. ಹೇಳಿ. ಅದೇ ಆ ಮನೆ ವಿಚಾರ ಪೊಲೀಸ್ ಸ್ಟೇಷನ್ ಬಂದ್ರೆ ಇಟ್ ವಿಲ್ ಬಿಕಮ್ ಅ ಪಬ್ಲಿಕ್ ಇಶ್ಯೂ. ವಿಲ್ ಯು ಅಗ್ರಿ ವಿತ್ ಮೀ? ಹೇಳಿ ಮೇಡಮ್. ಮನೆ ವಿಚಾರ ಮನೆ ಒಳಗಡೆ ಇದ್ರೆ ಅದು ನೋಬಡಿ ವಿಲ್ ಕಮ್ ಅಂಡ್ ಆಸ್ಕ್ ಯು. ಮನೆ ವಿಚಾರ ಬೀದಿಗೆ ಬಂದ್ರೆ ಎಲ್ಲರೂ ಬಂದು ಕೇಳ್ತಾರೆ. ನೋಡಿ ಮೇಡಮ್, ಇವು ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗಾಗ್ಲಿ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ನಮ್ಗೇನು ಕಾಣ್ತಿಲ್ಲ. ಅವರ ಬೆಂಬಲಿಗರು ಅವರವರ ನಾಯಕರ ಬಗ್ಗೆ ಮಾತಾಡ್ತಾರೆ. ಅದನ್ನ ಬಹು ದೊಡ್ಡ ವಿಚಾರ ಅಂತ ಹೇಳಿ ಅದನ್ನ ಬಿಂಬಿಸುವ ಅವಶ್ಯಕತೆ ಯಾರು ಬಿಂಬಿಸ್ತಾ ಇಲ್ಲ, ನೀವೇ ಬಿಂಬಿಸ್ಕೊಳ್ತಾ ಇದ್ದೀರಾ. ಶೆಟ್ಟಿ ಅವರೇ, ಪ್ಲೀಸ್ ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್. ಕಳೆದ ಈ ಮೇ 20 ಬಂದರೆ 3 ವರ್ಷ ಆಗ್ತಾ ಇದೆ. ಈ 3 ವರ್ಷದಲ್ಲಿ ಇದೇ ಚಾನೆಲ್ ಅಲ್ಲಿ ಕುರ್ಚಿ ಕಾದಾಟ ಬಗ್ಗೆ ನಾವು ಅದೆಷ್ಟೋ ಬಾರಿ ಮಾತಾಡಿದೀವಿ. ದೆಹಲಿ ದಂಡಯಾತ್ರೆ ಅದೆಷ್ಟೋ ಬಾರಿ ಆಗಿದೆ. ಡಿಸೆಂಬರ್ 4, ಡಿಸೆಂಬರ್ 7, ಡಿಸೆಂಬರ್ 14, ಡಿಸೆಂಬರ್ 24 ಕಂಟಿನ್ಯೂಸ್ ಆಗಿ ಈ ಥರ ಆಗ್ತಾ ಇದೆ. ಇವತ್ತು ಈ ಉದ್ಯೋಗಕ್ಕಾಗಿ ಯುವಕರ ಪ್ರತಿಭಟನೆ ಒಂದು ಕಡೆ, ಪರಿಶಿಷ್ಟ ಪಂಗಡಗಳ ಪ್ರತಿಭಟನೆ ಇನ್ನೊಂದು ಕಡೆ. ಇಲ್ಲಿ ಮಾಜಿ ಸಚಿವರಾದ ರಾಜಣ್ಣ ಅವರು ಒಂದು ಕಡೆ ವಿರೋಧ ಪ್ರತಿಭಟನೆ ಕೂತಿದ್ದಾರೆ. ಪಕ್ಷದ ಒಳಗಡೆ ಕಾಂಗ್ರೆಸ್ CM ಅವರಿಗೆ ಏನಾಗಿದೆ ಅಂದರೆ ವೀಕ್ ಆಗ್ತಾ ಇದ್ದಾರೆ. ಅವರ ಪರ ಯಾರ್ಯಾರಿದ್ದಾರೆ ಅವರೆಲ್ಲರೂ ಡಿಲೀಟ್ ಆಗ್ತಾ ಬರ್ತಾ ಇದ್ದಾರೆ. ಒಂದು ಕಡೆಯಿಂದ ಸ್ಟಾರ್ಟಿಂಗಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಆಯಿತು, ಆಮೇಲೆ ರಾಜಣ್ಣ ಅವರು ರಾಜೀನಾಮೆ ಆಯಿತು, ಆಮೇಲೆ ಜಬ್ಬಾರ್ ಅವರಾಯಿತು, ಆಮೇಲೆ ಈಗ ನಿಸಾರ್ ಯಾರು ಇತ್ತೀಚೆಗೆ ದಾವಣಗೆರೆ ಇದರಲ್ಲಿ ಒಂದೊಂದಾಗಿ ಅವ್ರ ಕಡೆಯವರೆಲ್ಲ ಒಬ್ಬೊಬ್ಬರಾಗಿ ಸಸ್ಪೆಂಡ್ ಆಗ್ತಾರೋ ಏನೋ ಒಂದು ಆಗ್ತಾ ಇದೆ. ಇವರಿಬ್ಬರ ಕಾದಾಟದಲ್ಲಿ ರಾಜ್ಯದ ಜನರ ಪರಿಸ್ಥಿತಿ ಏನಾಗ್ತಿದೆ, ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಸ್ಕೂಲ್ಗಳ ಮಕ್ಕಳಿಗೆ ಪಠ್ಯಪುಸ್ತಕ ಇಲ್ಲ, ಅಥವಾ ಸ್ಕೂಲಲ್ಲಿ ಅವರಿಗೆ ಏನು ರೀಸೆಂಟಾಗಿ ನೀವು ನೋಡಿದ್ರಿ ಜನಿವಾರ ತೆಗೆದು CET ಪರೀಕ್ಷೆಯಲ್ಲಿ ಏನಾಯಿತು, ಈ ಥರ ವಿಷಯಗಳು, ಅಥವಾ ಎಕ್ಸಾಮ್ ನಡೆಯುವಾಗ ಹಿಂದಿ ಹೇರಿಕೆ, ರಾಜ್ಯದ ಜನರ ಬಗ್ಗೆ ಕಿಂಚಿತ್ತು ಇವರಿಗೆ ಯೋಚನೆ ಇಲ್ಲ. ಮುಖ್ಯವಾದ ವಿಚಾರವನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚಿಸಬೇಕಾದ ಸಮಯದಲ್ಲಿ DKಶಿ ಅವರು ಹೋಗಿ ಕೇಂದ್ರದ ನಾಯಕರ ಗೇಟ್